ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಆಪರೇಟಿಂಗ್ ಸಿಸ್ಟಮ್ಸ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರುವಂತಹ ಡೈನಿಂಗ್ ಫಿಲಾಸಫರ್ ಮೇಲೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಮೇಜರ್ ಆಗಿ ಎಕ್ಸಾಮಿನೇಷನ್ ಅಲ್ಲಿ ಡೈನಿಂಗ್ ಫಿಲಾಸಫರು, ರೀಡರ್ ರೈಟರು, ಇಲ್ಲ ಅಂತಂದ್ರೆ ಪ್ರೊಡ್ಯೂಸರು, ಕಸ್ಟಮರ್. ಸೊ ಇದರಲ್ಲಿ ಈ ಮೂರರಲ್ಲಿ ಯಾವ್ದಾದ್ರು ಒಂದು ಫಿಕ್ಸ್ ಬಂದೇ ಬರುತ್ತೆ. ಸೊ ಅದಕ್ಕೋಸ್ಕರ ಥಿಯರಿನ ಯಾವ ರೀತಿ ಬರಿಬೇಕು, ಸೂಡೋ ಕೋಡನ್ನ ಯಾವ ರೀತಿ ಬರಿಬೇಕು ಅಂತ ಡಿಸ್ಕಸ್ ಮಾಡೋಣ. ಸೊ ಇದಾದ್ಮೇಲೆ ಇನ್ನೊಂದು ಸ್ವಲ್ಪ ಇದೆ, ಇದನ್ನ ಸ್ಕ್ರೀನ್ ಶಾಟ್ ತಕೊಂಡ್ರಿ, ನಾನು ಆಮೇಲೆ ಸೈಡ್ಗೆ ಹೋಗ್ತೀನಿ ಎಕ್ಸ್ಪ್ಲನೇಷನ್ ಆದ್ಮೇಲೆ. ಆಮೇಲೆ ಇನ್ನೊಂದು ಪಾರ್ಟ್ ಅಲ್ಲಿ ಅಂತಂದ್ರೆ ಇದೇ ವಿಡಿಯೋದಲ್ಲಿ ಆಮೇಲೆ ಇನ್ನೊಂದು ಸ್ವಲ್ಪನೇ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಸರಿನಾ? ಫಸ್ಟ್ ಡೈನಿಂಗ್ ಫಿಲಾಸಫರ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಏನು ಫಸ್ಟ್ ಕ್ಲಾಸಿಕ್ ಪ್ರಾಬ್ಲಮ್ ಆಫ್ ಸಿಂಕ್ರನೈಸೇಷನ್. ಸಿಂಕ್ರನೈಸೇಷನ್ ಅಂದ್ರೆ ಇಲ್ಲಿ ನಮ್ಮ ಹತ್ರ 5 ಫಿಲಾಸಫರ್ಗಳು ಇರ್ತಾರೆ. ಎಷ್ಟು ಜನ? 5 ಫಿಲಾಸಫರ್. ಇವರುಗಳ ಮಧ್ಯ ಸಿಂಕ್ರನೈಸೇಷನ್ ಆಗ್ತಾ ಇರ್ಬೇಕು, ಅಂದ್ರೆ ಅವರ ಆಕ್ಟಿವಿಟಿ ಮತ್ತೆ ಇವರ ಆಕ್ಟಿವಿಟಿ ಸಿಂಕ್ರನೈಸ್ ಆಗ್ತಾ ಇರಬೇಕು. ಸೊ ಇದು ಯಾವ ರೀತಿ ಅಂತಂದ್ರೆ, ಈಗ ನನ್ನ ಹತ್ರ ರಿಸೋರ್ಸ್ಗಳಿದಾವೆ, ಆ ರಿಸೋರ್ಸ್ಗಳನ್ನ ನಾನು ಪ್ರೋಸೆಸ್ಗಳಿಗೆ ಅಲೋಕೇಶನ್ ಮಾಡ್ದಂಗೆ, ಸರಿನಾ? ರಿಸೋರ್ಸ್ ಅಲೋಕೇಶನ್ ಟು ದ ಪ್ರೋಸೆಸಸ್, ಸರಿನಾ? ಈ ತರ ಪ್ರಾಬ್ಲಮ್ ಇದು, ಗೊತ್ತಾಯ್ತಾ? ಡೈನಿಂಗ್ ಫಿಲಾಸಫರ್ ಯಾವ ತರ ಇರೋದು? ರಿಸೋರ್ಸ್ ಅಲೋಕೇಶನ್ ಟು ದ ಪ್ರೋಸೆಸ್, ಈ ತರ ಪ್ರಾಬ್ಲಮ್ ಆಫ್ ಸಿಂಕ್ರನೈಸೇಷನ್ ಅಂತ ಕರಿತೀವಿ. ಸೊ ಈಗ ಫಸ್ಟ್ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನ ಮಾಡ್ತಾ ಹೋಗೋಣ. ಈ ಡೈನಿಂಗ್ ಫಿಲಾಸಫರ್ ಪ್ರಾಬ್ಲಮ್ ಅಲ್ಲಿ ನನ್ನ ಹತ್ರ ಟೋಟಲ್ 5 ಫಿಲಾಸಫರ್ಗಳು ಇರ್ತಾರೆ, ಸರಿನಾ? ಈ 5 ಜನ ಫಿಲಾಸಫರ್ಸ್ ಏನ್ ಮಾಡ್ತಾರೆ ಅಂತಂದ್ರೆ ಎರಡು ಕೆಲಸ ಮಾಡೋದು, ಸರಿನಾ? ಏನ್ ಕೆಲಸ? ಒಂದು ಥಿಂಕ್ ಮಾಡ್ತಾರೆ ಅಂತಂದ್ರೆ ಯೋಚನೆ ಮಾಡ್ತಾ ಇರ್ತಾರೆ, ಇಲ್ಲ ಅಂತಂದ್ರೆ ತಿಂತಾರೆ, ಹೊಟ್ಟೆ ಹಸಿತು ಅಂತಂದ್ರೆ ತಿಂತಾರೆ. ಈಗ ಡಯಾಗ್ರಾಮ್ ಅನ್ನ ಬರಿಬೇಕು. ಸೊ ಡಯಾಗ್ರಾಮ್ ಅಲ್ಲಿ ಏನಿರ್ಬೇಕು? 5 ಜನ ಫಿಲಾಸಫರ್ಸ್ ಇರಬೇಕು, ಅವರ ಮುಂದೆ ಬೌಲ್ ಇರಬೇಕು. ಸೊ ಇದರಲ್ಲಿ ರೈಸ್ ಇರ್ಬೋದು, ಇಲ್ಲ ಅಂತಂದ್ರೆ ನೂಡಲ್ಸ್ ಇರ್ಬೋದು, ಗೊತ್ತಾಯ್ತಾ? ಎಸ್. ಸೊ ಅದರ ಜೊತೆಗೆ ಅದನ್ನ ತಿನ್ನೋದಕ್ಕೆ ನನಗೆ ಫೋರ್ಕ್ ಇಲ್ಲ ಅಂತಂದ್ರೆ ಚಾಪ್ ಸ್ಟಿಕ್ಸ್ ಬೇಕಲ್ವಾ? ಸೊ ಅದನ್ನ ಇಟ್ಟಿರ್ತೀವಿ. ಎಷ್ಟು ನೋಡಿ, 5 ಜನದ ಮುಂದೆನೂ ಕೂಡ 5 ಪ್ಲೇಟ್ಗಳಿರ್ತವೆ, ಅದರಲ್ಲಿ ರೈಸ್ ಇರ್ಬೋದು ಅಥವಾ ನೂಡಲ್ಸ್ ಇರ್ಬೋದು. ಆಮೇಲೆ ಕೇವಲ 5 ಚಾಪ್ ಸ್ಟಿಕ್ಸ್ಗಳು ಮಾತ್ರ ಇರ್ತವೆ. ಚಾಪ್ ಸ್ಟಿಕ್ಸ್ ಅಥವಾ ಫೋರ್ಕ್ ಅಂತ ಕೂಡ ನೀವು ಬರಿತಾ ಹೋಗ್ಬೋದು. ಸೊ ಒಬ್ಬೊಬ್ರು ಫೋರ್ಕ್ ಮತ್ತೆ ರೈಸ್ ಅಂತ ತೊಂತಾರೆ, ಒಬ್ಬೊಬ್ರು ಚಾಪ್ ಸ್ಟಿಕ್ಸ್ ಮತ್ತೆ ನೂಡಲ್ಸ್ ಅಂತ ತೊಂತಾರೆ ಪ್ರಾಬ್ಲಮ್ ಅನ್ನ. ಸೊ ಅದಕ್ಕೆ ರಿಸ್ಕೇ ಬೇಡ ಅಂತ ಎರಡನ್ನೂ ಕೂಡ ಬರೆದಿದ್ದೀನಿ, ಸರಿನಾ? 5 ಫಿಲಾಸಫರ್ಸು, 5 ಬೌಲ್ಗಳು ಮತ್ತೆ 5 ಚಾಪ್ ಸ್ಟಿಕ್ಸ್ಗಳು, ಸರಿನಾ? ನೋಡಿ ಇಲ್ಲಿ 5 ಫಿಲಾಸಫರ್ಸ್, 5 ಬೌಲ್ಗಳು, 5 ಚಾಪ್ ಸ್ಟಿಕ್ಸ್ ಅಥವಾ ಫೋರ್ಕ್ಗಳು. ಈಗ ಪ್ರಾಬ್ಲಮ್ ಯಾವ ರೀತಿ ಇರುತ್ತೆ ಅಂತಂದ್ರೆ, ಈಗ ಫಿಲಾಸಫರ್ ಇದ್ದಾನೆ, ಅವನೇನ್ ಮಾಡೋದು? 2 ಕೆಲಸ ಮಾಡ್ತಾನೆ. ಒಂದು ಥಿಂಕ್ ಮಾಡ್ತಾನೆ, ಇಲ್ಲ ಅಂತಂದ್ರೆ ತಿಂತಾನೆ ಹೊಟ್ಟೆ ಹಸಿದ್ರೆ. ನೋಡಿ, ಥಿಂಕ್ ಮಾಡ್ಬೇಕಾರೆ ಅವನು ಬೇರೆ ಯಾರ ಜೊತೆನೂ ಕೂಡ ಇಂಟ್ರಾಕ್ಟ್ ಮಾಡೋದೇ ಇಲ್ಲ, ಸರಿನಾ? ಈಗ ಇವ್ನು ತಿಂತ ಇದ್ದಾನೆ ಅಂತ ಅಂದ್ರೆ ಇನ್ನು ಉಳಿದಿರೋದು ಯಾರ ಜೊತೆನೂ ಕೂಡ ಅವನು ಇಂಟ್ರಾಕ್ಟ್ ಮಾಡಲ್ಲ. ಸೊ ಲೆಟ್ ಮೀ ಕಾಲ್ ದಿಸ್ ಎಸ್ ಫಿಲಾಸಫರ್ ನಂಬರ್ 1, ಇವನ್ನ ಫಿಲಾಸಫರ್ ನಂಬರ್ 2 ಅನ್ನೋಣ. ದಿಸ್ ಈಸ್ ಫಿಲಾಸಫರ್ ನಂಬರ್ 3, ದಿಸ್ ಈಸ್ ಫಿಲಾಸಫರ್ ನಂಬರ್ 4, ದಿಸ್ ಈಸ್ ಫಿಲಾಸಫರ್ ನಂಬರ್ 5, ಸರಿನಾ? ಈಗ ಥಿಂಕ್ ಮಾಡ್ತಾ ಇದ್ರೆ ಅವ್ರು ಏನು ಇಂಟ್ರಾಕ್ಷನ್ಸ್ ಅನ್ನ ಮಾಡಲ್ಲ, ಸುಮ್ಮನೆ ಅವರು ಯೋಚನೆ ಮಾಡ್ತಾ ಇರ್ತಾರೆ. ಈಗ ಯೋಚನೆ ಮಾಡ್ತಾ ಮಾಡ್ತಾ ಏನಾಗುತ್ತೆ? ಹೊಟ್ಟೆ ಹಸಿಯುತ್ತೆ. ಹೊಟ್ಟೆ ಹಸಿದಾಗ ಏನ್ ಮಾಡ್ತಾರೆ ನೋಡಿ, ಇಫ್ ದೇ ಆರ್ ಹಂಗ್ರಿ ಟ್ರೈ ಟು ಪಿಕ್ ದ 2 ಫೋರ್ಕ್ ಅಥವಾ ಚಾಪ್ ಸ್ಟಿಕ್ಸ್ ಅನ್ನ ತಗೊಳಕ್ಕೆ ಟ್ರೈ ಮಾಡ್ತಾರೆ, ಸರಿನಾ? ಈಗ ತಿನ್ಬೇಕು ಅಂತಂದ್ರೆ 2 ಕೂಡ ಬೇಕು. ಈಗ ನೂಡಲ್ಸ್ ಅನ್ನ ತಿಂತ ಇರ್ತೀರಾ ಅಂತ ಅನ್ಕೊಳ್ಳಿ, 2 ಕಡ್ಡಿ ತರ ಹಿಂಗ್ ಹಿಡ್ಕೊಂತಾರಲ್ವಾ, ಹಿಂಗ್ ತಿನ್ನೋದಕ್ಕೋಸ್ಕರ 2 ಫೋರ್ಕ್ ಕೂಡ ಬೇಕು. ಸೊ ಅದೇನಾಗಿರುತ್ತೆ? ಒಂದು ಲೆಫ್ಟ್ ಅಲ್ಲಿ ಇರುತ್ತೆ, ಒಂದು ರೈಟ್ ಅಲ್ಲಿ ಇರುತ್ತೆ, ಒಂದು ಲೆಫ್ಟ್ ಅಲ್ಲಿ ಇರುತ್ತೆ, ಒಂದು ರೈಟ್ ಅಲ್ಲಿ ಇರುತ್ತೆ, ಒಂದು ಲೆಫ್ಟ್ ಅಲ್ಲಿ ಇರುತ್ತೆ, ಒಂದು ರೈಟ್ ಅಲ್ಲಿ ಇರುತ್ತೆ, ಆತರ. ಸೊ ಇವನ್ನ ನೋಡಿದ್ರೆ ಪರ್ಸ್ಪೆಕ್ಟಿವ್ ಅಲ್ಲಿ ಈ ಫಿಲಾಸಫರ್ ಲೆಫ್ಟ್ ಅಲ್ಲಿ ಒಂದಿದೆ, ರೈಟ್ ಅಲ್ಲಿ ಒಂದಿದೆ. ಈ ಫಿಲಾಸಫರ್ಗೂ ಕೂಡ ಅಷ್ಟೇ, ರೈಟ್ ಅಲ್ಲಿ ಒಂದಿದೆ, ಲೆಫ್ಟ್ ಅಲ್ಲಿ ಒಂದಿದೆ. ಪ್ರತಿಯೊಬ್ಬ ಫಿಲಾಸಫರ್ಗೂ ಕೂಡ ಒಂದು ರೈಟ್ ಅಲ್ಲಿ ಚಾಪ್ ಸ್ಟಿಕ್ಸ್ ಇರುತ್ತೆ, ಒಂದು ಲೆಫ್ಟ್ ಅಲ್ಲಿ ಚಾಪ್ ಸ್ಟಿಕ್ಸ್ ಇರುತ್ತೆ. ಇನ್ನೊಂದು ಕಂಡೀಷನ್ ಏನು ಅಂತಂದ್ರೆ, ದೇ ಕ್ಯಾನ್ ಓನ್ಲಿ ಪಿಕ್ 1 at a ಟೈಮ್ ಅಂತ ಅಂದ್ರೆ, ಈಗ ಎಡಗಡೆ ತಗಂತ ಇದ್ದಾರೆ ಅಂತ ಅನ್ಕೊಳ್ಳಿ, ಚಾಪ್ ಸ್ಟಿಕ್ಸ್ ಎಡಗಡೆ ಮಾತ್ರ ತಗೋಬೇಕು, ಎರಡನ್ನೂ ಒಂದೇ ಸಲ ತಗೊಳಂಗಿಲ್ಲ, ಸರಿನಾ? ಎಡಗಡೆ ತಾಂಡ್ ಕೈಯಲ್ಲಿ ಹಿಡ್ಕೊಂಡಾದ್ಮೇಲೆ ಬಲ್ಗಡೆದನ್ನ ತಗೋಬೇಕು, ಸರಿನಾ? ಬಲ್ಗಡೆದನ್ನ ಇಟ್ಟಾದ್ಮೇಲೆ ಎಡಗಡೆದನ್ನ ಇಡಬೇಕು. ಸೊ ಈ ತರ ಕಂಡೀಷನ್ ಇರೋದು. 1 at a ಟೈಮ್, ಒಂದನ್ನ ಮಾತ್ರ ಒಂದೇ ಸಲ ತಗೊಳಕ್ಕಾದು, ಎರಡನ್ನೂ ಒಂದೇ ಸಲ ತಗೊಳಕ್ಕಾಗಲ್ಲ ಚಾಪ್ ಸ್ಟಿಕ್ಸ್ ಅನ್ನ ತಿನ್ನೋದಕ್ಕೆ. ಬೋತ್ ದ ಫೋರ್ಕ್, ನೋಡಿ 2 ಫೋರ್ಕ್ ಅಥವಾ 2 ಚಾಪ್ ಸ್ಟಿಕ್ಸ್ ಗಳು ಸಿಕ್ಕಿದ್ವು ಅಂತಂದ್ರೆ ಮಾತ್ರ ಅವರು ತಿನ್ನಕ್ಕಾದು, ಇಲ್ಲ ಅಂತಂದ್ರೆ ಸುಮ್ ಕೂತ್ಕೋಬೇಕು, ಗೊತ್ತಾಯ್ತಾ? ಈಗ ಲೆಫ್ಟ್ ಸೈಡ್ ಅಲ್ಲಿ ಇರೋದೊಂದು ಚಾಪ್ ಸ್ಟಿಕ್ಸ್ ಅನ್ನ ತಾಂಡ್ರು, ನನಗೆ ಬೇಕಾಗಿರೋದು ಎಷ್ಟು? 2 ಚಾಪ್ ಸ್ಟಿಕ್ಸ್. ಸೊ ಈಗ ರೈಟ್ ಅಲ್ಲಿ ಇರೋದು ಸಿಗ್ಲಿಲ್ಲ ಅಂತಂದ್ರೆ ಸುಮ್ ಕೂತ್ಕೋಬೇಕು, ಸರಿನಾ? ಎಸ್. ಈಗ ಅದಕ್ಕೋಸ್ಕರ ಏನ್ ಮಾಡ್ತೀನಿ ಅಂತಂದ್ರೆ, ಈಗ ಎಲ್ಲರೂ ಕೂಡ ಒಂದೊಂದು ಚಾಪ್ ಸ್ಟಿಕ್ಸ್ ಅನ್ನ ತಾಂಡ್ರು ಅಂತ ಅನ್ಕೊಳ್ಳಿ, ಅವಾಗ ಕೆಲಸ ಆಗಲ್ಲ. ಸೊ ಅದಕ್ಕೋಸ್ಕರ ಏನ್ ಹೇಳ್ತೀನಿ ಅಂತಂದ್ರೆ, ನೋ ಟು ನೈಬರ್ಸ್ ಅಂದ್ರೆ ಇವ್ನು ತಿಂತ ಇದ್ದಾನೆ ಅಂತಂದ್ರೆ ಇವ್ನು ತಿನ್ಬಾರ್ದು. ಯಾಕಂತಂದ್ರೆ ಇಲ್ಲಿ ಶೇರ್ ಆಗ್ತಾ ಇದೆ ಅಲ್ವಾ, ಚಾಪ್ ಸ್ಟಿಕ್ಸ್ ಗಳು ಶೇರ್ ಆಗ್ತಾ ಇರೋದ್ರಿಂದ. ಈಗ 1 ತಿಂತ ಇದ್ದಾರೆ ಅಂತ ಅನ್ಕೊಳ್ಳಿ, ಇವ್ರು ಅಡ್ಜಸೆಂಟ್ ಅಂತಂದ್ರೇನು, ಪಕ್ಕದಲ್ಲಿ ಯಾರ್ಯಾರು ಬರ್ತಾರೆ? 2 ಮತ್ತೆ 5 ಬರ್ತಾರೆ. ಇವರಿಬ್ರು ತಿಂದೆ ಏನಾಗುತ್ತೆ?
ಈ ಒಂದು ಚಾಪ್ಸ್ಟಿಕ್ಸ್ ಮತ್ತೆ ಈ ಒಂದು ಚಾಪ್ಸ್ಟಿಕ್ಸ್ ಎರಡನ್ನೂ ಕೂಡ ಯೂಸ್ ಮಾಡ್ತಾರ. ಸೊ ಅವಾಗ ಇವನ್ ತಿನ್ನಕ್ಕಾಗಲ್ಲ. ಏನಾದ್ರೂ ಕೂಡ ಇವನ್ ತಿನ್ಬೇಕಾರೆ ಇವನ್ ತಿಂತ ಇದ್ದಾನೆ ಅಂತಂದ್ರೂ ಕೂಡ ಈ ಒಂದು ಚಾಪ್ಸ್ಟಿಕ್ಸ್ ಅನ್ನ ಯೂಸ್ ಮಾಡ್ತಾ ಇರ್ತಾನ. ಒಂದಿದ್ರೆ ನನಗೆ ಯೂಸ್ ಇಲ್ಲ, ಎರಡೂ ಚಾಪ್ಸ್ಟಿಕ್ಸ್ ಗಳು ಇರಬೇಕು. ಸೊ ಅದಕ್ಕೋಸ್ಕರ ಏನ್ ಹೇಳ್ತೀವಿ, ಒಂದು ಸೊಲ್ಯೂಷನ್, ನೋ ಟೂ ನೈಬರ್ಸ್ ಕ್ಯಾನ್ ಈಟ್ ಸೈಮಲ್ಟೇನಿಯಸ್ಲಿ. ಒಂದೇ ಸಲಿ ಇಬ್ರು ನೈಬರ್ಸ್ ಗಳು ತಿನ್ನಂಗಿಲ್ಲ. ಸೊ ಇವನೊಬ್ಬ ತಿಂತ ಇದ್ದಾನೆ ಅಂದ್ರೆ ಇವನಿಗೆ ಅಡ್ಜಸೆಂಟ್ ಇವನು ಕೂಡ ಇದ್ದಾನೆ, ಇವನು ಕೂಡ ಇದ್ದಾನೆ. ಇವನ್ ತಿಂತ ಇದ್ರೆ ಇವ್ರಿಬ್ರು ತಿನ್ಬಾರ್ದು, ಇವನ್ ತಿಂತ ಇದ್ರೆ ಇವರಿಬ್ರು ತಿನ್ಬಾರ್ದು, ಇವನ್ ತಿಂತ ಇದ್ರೆ ಇವರಿಬ್ರು ತಿನ್ಬಾರ್ದು, ಆತರ. ಸೊ ಈಗ ಸೊಲ್ಯೂಷನ್ ಅನ್ನ ಯಾವ ರೀತಿ ಕಂಡುಹಿಡಿಬಹುದು, ಸೊಲ್ಯೂಷನ್ ಅನ್ನ ನಾವು ಸೆಮಾಫೋರ್ಸ್ ಅನ್ನ ಯೂಸ್ ಮಾಡಿಕೊಂಡು ಕಂಡುಹಿಡಿತಾ ಹೋಗ್ಬೋದು. ಎ ಫಿಲಾಸಫರ್ ಟ್ರೈ ಟು ಗ್ರಾಬ್ ಎ ಫೋರ್ಕ್ ಆರ್ ಎ ಚಾಪ್ಸ್ಟಿಕ್ ಬೈ ಎಕ್ಸಿಕ್ಯೂಟಿಂಗ್ ಎ ವೆಯ್ಟ್ ಆಪರೇಷನ್. ಸೊ ವೆಯ್ಟ್ ಆಪರೇಷನ್ ಅನ್ನ ಅವನು ಎಕ್ಸಿಕ್ಯೂಟ್ ಮಾಡ್ತಾ ಏನ್ ಮಾಡ್ತಾನೆ, ಆ ಫೋರ್ಕ್ ಅನ್ನ ಎತ್ಕೊಳೋದಕ್ಕೆ ಟ್ರೈ ಮಾಡ್ತಾ ಹೋಗ್ತಾನೆ. ನೆಕ್ಸ್ಟ್, ಈ ರಿಲೀಸಸ್ ದ ಫೋರ್ಕ್ ಆರ್ ದಿ ಚಾಪ್ಸ್ಟಿಕ್ಸ್ ಬೈ ಎಕ್ಸಿಕ್ಯೂಟಿಂಗ್ ದ ಸಿಗ್ನಲ್ ಅಂತ ಅಂದ್ರೆ ಒಂದು ಸಲಿ ತಿಂದಾದ್ಮೇಲೆ ಅವನ ಚಾಪ್ಸ್ಟಿಕ್ಸ್ ಗಳನ್ನ ವಾಪಸ್ ಇಟ್ಬಿಟ್ಟು ಮತ್ತೆ ಥಿಂಕ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಸರಿನಾ, ಫಸ್ಟ್ ಥಿಂಕ್ ಮಾಡ್ತಾ ಇರ್ತಾನೆ. ಹೊಟ್ಟೆ ಹಸಿತು ಅಂತ ಅಂದ್ರೆ ಒಂದು ಚಾಪ್ಸ್ಟಿಕ್ ಅಟ್ ಎ ಟೈಮು ಎರಡನ್ನೂ ಕೂಡ ತಗೊಂಡಾದ್ಮೇಲೆ ಎರಡು ಸಿಕ್ಕದು ಅಂತ ಅಂದ್ರೆ ತಿಂತಾನೆ. ತಿಂದಾದ್ಮೇಲೆ ಮತ್ತೆ ವಾಪಸ್ ಆ ಜಾಗದಲ್ಲಿ ಇಟ್ಟು ಮತ್ತೆ ಥಿಂಕ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಹೋಗ್ತಾನೆ. ಸರಿನಾ, ಇವಾಗ ಅವನು ಆ ಚಾಪ್ಸ್ಟಿಕ್ಸ್ ಅನ್ನ ತಗೋಬೇಕಾದ್ರೆ ವೆಯ್ಟ್ ಆಪರೇಷನ್ ಅನ್ನ ಯೂಸ್ ಮಾಡ್ತೀವಿ. ಆ ಚಾಪ್ಸ್ಟಿಕ್ಸ್ ಅನ್ನ ವಾಪಸ್ ಆ ಜಾಗದಲ್ಲಿ ಇಡಬೇಕಾದ್ರೆ ನಾವು ಸಿಗ್ನಲ್ ಆಪರೇಷನ್ ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಸರಿನಾ, ಇಲ್ಲಿರುವಂತ ಚಾಪ್ಸ್ಟಿಕ್ ಅನ್ನ ತಗೊಂಡ್ರೆ ಮತ್ತೆ ವಾಪಸ್ ಅದೇ ಜಾಗದಲ್ಲಿ ಇಡ್ಬೇಕು, ಇಲ್ಲಿರೋದನ್ನ ತಗೊಂಡ್ರೆ ಮತ್ತೆ ವಾಪಸ್ ಅದೇ ಜಾಗದಲ್ಲಿ ಇಡಬೇಕು. ಸರಿನಾ, ಎಸ್. ಸೊ ಇದಕ್ಕೆ ಸೂಡೋ ಕೋಡ್ ಯಾವ ರೀತಿ ಬರೆಯೋದು, ದಿ ಸ್ಟ್ರಕ್ಚರ್ ಆಫ್ ಫಿಲಾಸಫರ್ ಐ ಅಂತ ಯಾಕೆ ಕೊಟ್ಟಿರೋದು, ಟೋಟಲ್ 5 ಜನ ಅಲ್ವಾ ನನಗೆ ಫಿಲಾಸಫರ್ಸ್ ಇರೋದು. ಸೊ ಐಗೆ ಯಾವ್ದಾದ್ರು ವ್ಯಾಲ್ಯೂನ ಹಾಕೋಬಹುದು. ಇವಾಗ ಡೂ ವೆಯ್ಟ್ ಯಾವಾಗ ಯೂಸ್ ಆಗ್ತಾ ಇರೋದು, ಅವನು ಆ ಚಾಪ್ಸ್ಟಿಕ್ಸ್ ಅನ್ನ ಎತ್ಕೋಬೇಕಾರೆ ಯಾವ ರೀತಿ ಎತ್ಕೊಳೋದು ನೋಡಿ. ವೆಯ್ಟ್ ಚಾಪ್ಸ್ಟಿಕ್ಸ್ ಐ ಅನ್ನೋದೊಂದು ಚಾಪ್ಸ್ಟಿಕ್ಸ್ ಅನ್ನ ತಗೊಂಡ ಅಂತ ಅನ್ಕೊಳ್ಳಿ. ವೆಯ್ಟ್ ಚಾಪ್ಸ್ಟಿಕ್ I+1. ಈಗ ಏನಾದ್ರೂ ಕೂಡ ಅವನು ಮೊದಲನೇ ಚಾಪ್ಸ್ಟಿಕ್ಸ್ ಅನ್ನ ತಗೊಂಡಿದ್ದಾನೆ ಅಂತ ಅನ್ಕೊಳ್ಳಿ. ನೆಕ್ಸ್ಟ್ ಏನ್ ತಗೋಬೇಕು, ಎರಡನೇ ಚಾಪ್ಸ್ಟಿಕ್ ಅನ್ನ ತಗೋಬೇಕು. ಫಾರ್ ಎಕ್ಸಾಂಪಲ್, ಇದು ಮೊದಲನೇ ಚಾಪ್ಸ್ಟಿಕ್, ಇದು ಎರಡನೇದು, 3, 4, 5. ಸೊ ಈಗ ಮೊದಲನೇದು ರೈಟ್ ಸೈಡ್ ಇನ್ ತಗೊಂಡಿದ್ದಾನೆ ಅಂತ ಅನ್ಕೊಳ್ಳಿ. ಸೊ ಇವಾಗ ಏನತ್ತೆ I+1 ಅಂತಂದ್ರೆ ಎರಡನೇ ಚಾಪ್ಸ್ಟಿಕ್ ಅನ್ನ ತಗೊಂತಾನೆ. ಸೊ ಲೆಫ್ಟ್ ಕೂಡ ಆಯ್ತು, ರೈಟ್ ಕೂಡ ಆಯ್ತು. ಅವಾಗ ಹಾಗಾದ್ರೆ ಇಲ್ಲಿ ಏನಕ್ಕೆ ರಿಮೈಂಡರ್ ಆಫ್ ಐ ಅಂತ ಯೂಸ್ ಮಾಡಿದೀನಿ, ವೆರಿ ಸಿಂಪಲ್ ನೋಡಿ. ಇವಾಗ ಅವ್ನು ಏನ್ ಮಾಡ್ತಾನೆ ಅಂತಂದ್ರೆ, ಅವನು ಐ ಅನ್ನೋದೊಂದು ಚಾಪ್ಸ್ಟಿಕ್ ಅನ್ನ ತಗೊಂಡ ಅಂತ ಅನ್ಕೊಳ್ಳಿ. ಒಂದನೇ ಚಾಪ್ಸ್ಟಿಕ್ ಅನ್ನ ತಗೊಂಡ್ರೆ I+1 ಅಂದ್ರೆ ಏನಾಯ್ತು 2. ಸೊ 2ದು ರಿಮೈಂಡರ್ ಏನಾಗುತ್ತೆ, 5 ಇಂದ ಡಿವೈಡ್ ಮಾಡಿದ್ರೆ 2ನೇ. ಯಾಕಂತಂದ್ರೆ 2 ಇಂದ ನಮಗೆ ಪರ್ಫೆಕ್ಟ್ ಆಗಿ ಡಿವೈಡ್ ಆಗಲ್ಲ. ಸರಿನಾ, 2 ನಮಗೆ 5 ಇಂದ ಪರ್ಫೆಕ್ಟ್ ಆಗಿ ಡಿವೈಡ್ ಆಗಲ್ಲ. ಆ ತರ ಹೋದಾಗ ಅವನಿಗೆ ಲಿಮಿಟೆಡ್ ಇರೋದು 1, 2, 3, 4, 5 ಚಾಪ್ಸ್ಟಿಕ್ಸ್ ಇರೋದು. ಸೊ ಅವ್ನು ಮ್ಯಾಕ್ಸಿಮಮ್ 5 ಮಾತ್ರ ಯೂಸ್ ಮಾಡಕ್ ಆಗೋದು. ಗೊತ್ತಾಯ್ತಾ? ಸೊ ಮ್ಯಾಕ್ಸಿಮಮ್ 5 ಮಾತ್ರ ಯೂಸ್ ಮಾಡಕ್ಕಾದು. ರಿಮೈಂಡರ್ ಅಂತ ಹಾಕಿದಾಗ ಏನಾಗುತ್ತೆ, ಅವನು ಮ್ಯಾಕ್ಸಿಮಮ್ 5 ಮಾತ್ರ ಯೂಸ್ ಮಾಡಕ್ಕಾದು. ಯಾವ ರೀತಿ, ಒಂದನೇ ತಗೊಂಡ ಅಂತಂದ್ರೆ ನೆಕ್ಸ್ಟ್ ಅದ್ರ ಜೊತೆಗೆ ಎರಡನೇ ತಗೋಬಹುದು. ಎರಡನೇ ಚಾಪ್ಸ್ಟಿಕ್ ತಗೊಂಡ್ರೆ ಅದ್ರ ಜೊತೆಗೆ ಮೂರನೇ ತಗೋಬಹುದು. ಮೂರನೇ ಚಾಪ್ಸ್ಟಿಕ್ ತಗೊಂಡ್ರೆ ಅದ್ರ ಜೊತೆ 4ನೇ ಚಾಪ್ಸ್ಟಿಕ್ ಅನ್ನ ತಗೋಬಹುದು. 4ನೇ ಚಾಪ್ಸ್ಟಿಕ್ ಅನ್ನ ಅವನು ತಗೊಂಡ್ರೆ 5ನೇ ಚಾಪ್ಸ್ಟಿಕ್ ಅನ್ನ ಅವನು ತಗೋಬಹುದು. 5ನೇ ಚಾಪ್ಸ್ಟಿಕ್ ಅನ್ನ ಏನಾದ್ರು ತಗೊಂಡ್ರೆ ಮೊದಲನೇ ಚಾಪ್ಸ್ಟಿಕ್ ಅನ್ನ ಅದ್ರ ಜೊತೆಗೆ ತಗೋಬೇಕಾಗತ್ತೆ. ಸರಿನಾ, ಯಾಕೆ ಟೋಟಲ್ ನನಗೆ 5 ಚಾಪ್ಸ್ಟಿಕ್ ಗಳಿರೋದು. ಟೋಟಲ್ 2 ಚಾಪ್ಸ್ಟಿಕ್ ಇದ್ರೆ ಮಾತ್ರ ಅವನು ತಿನ್ನಕ್ಕಾದು. ಸೊ ಅವನು ತಿಂದ ಅಂತ ಅನ್ಕೊಳ್ಳಿ. ಸೊ ತಿಂದಾದ್ಮೇಲೆ ಏನ್ ಮಾಡ್ತಾನೆ, ಅದನ್ನ ವಾಪಸ್ ಇಡ್ತಾ ಹೋಗ್ತಾನೆ. ಸೊ ವಾಪಸ್ ಇಡ್ಬೇಕಾದ್ರೆ ಯಾವ ಆಪರೇಷನ್ ಅನ್ನ ಯೂಸ್ ಮಾಡೋದು, ಸಿಗ್ನಲ್ ಆಪರೇಷನ್ ಅನ್ನ ಯೂಸ್ ಮಾಡಿ ವಾಪಸ್ಸು ಅವುಗಳನ್ನ ಇಡ್ತಾನೆ. ಸೊ ನೋಡಿ, ಸೇಮ್ ಆಪರೇಷನ್ ಅನ್ನ ಇಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಈಟ್ ಮಾಡಾದ್ಮೇಲೆ ಅವನು ಅಲ್ಲಿ ಚಾಪ್ಸ್ಟಿಕ್ ಅನ್ನ ಇಟ್ಟ ಅಂತಂದ್ರೆ ಏನ್ ಮಾಡ್ತಾನೆ, ಮತ್ತೆ ಥಿಂಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಸೊ ಥಿಂಕ್ ಮಾಡಿದಾಗ ಅಲ್ಲಿಗೆ ಎಂಡ್ ಮಾಡ್ತಾ ಹೋಗ್ಬೇಕು. ಸರಿನಾ, ವೈಲ್ ಟ್ರೂ. ಸೊ ಇಷ್ಟು ನಮಗೆ ಸೂಡೋ ಕೋಡ್ ಆಯ್ತು, ಬೇಸಿಕ್ ಇನ್ಫಾರ್ಮೇಶನ್ ಆಯ್ತು. ಸೊ ಇದರಲ್ಲಿ ಇನ್ನೂ ಕೂಡ ಪ್ರಾಬ್ಲಮ್ಸ್ ಉದ್ಭವ ಆಗ್ಬೋದು. ಯಾವ ರೀತಿ ಅಂತಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಎಲ್ಲರೂ ಕೂಡ ಅವ್ರ ಹತ್ರ ಇರುವಂತ ಲೆಫ್ಟ್ ಚಾಪ್ಸ್ಟಿಕ್ ಅನ್ನ ಎತ್ಕೊಂಡ್ಬಿಟ್ರು ಅಂತ ಅನ್ಕೊಳ್ಳಿ. ಇವನೇನ್ ಮಾಡ್ತಾನೆ, ಈ ಒಂದು ಚಾಪ್ಸ್ಟಿಕ್ ಎತ್ಕೊಂತಾನೆ, ಇವನು ಈ ಚಾಪ್ಸ್ಟಿಕ್ ಎತ್ಕೊಂತಾನೆ, ಇವನು ಈ ಚಾಪ್ಸ್ಟಿಕ್ ಎತ್ಕೊಂತಾನೆ, ಇವನು ಈ ಚಾಪ್ಸ್ಟಿಕ್ ಎತ್ಕೊಂತಾನೆ, ಇವನು ಈ ಚಾಪ್ಸ್ಟಿಕ್ ಅನ್ನ ಎತ್ಕೊಂತಾನೆ. ಎಲ್ಲರಿಗೂ 5 ಜನಕ್ಕೂ ಕೂಡ ಒಂದೇ ಸಲ ಹೊಟ್ಟೆ ಹಸ್ಬಿಡುತ್ತೆ. ಎಲ್ಲರೂ ಕೂಡ ಒಂದನ್ನೇ ಮಾತ್ರ ತಗೋಬೇಕಲ್ವ ಹೊಟ್ಟೆ ಟೈಮು. ಸೊ ಎಲ್ಲರೂ ಕೂಡ ಲೆಫ್ಟ್ ಅಲ್ಲಿ ಇರುವಂತ ಚಾಪ್ಸ್ಟಿಕ್ ಅನ್ನ ತಾಬಿಟ್ರು ಅಂತ ಅನ್ಕೊಳ್ಳಿ. ಅವಾಗ ಏನಾಯ್ತು, 2 ಇಲ್ಲ ಅಂತಂದ್ರೆ ತಿನ್ನಕ್ಕಾಗಲ್ಲ. ಸೊ ಅವಾಗ ಡೆಡ್ ಲಾಕ್ ಸಿಚುವೇಶನ್ ಆದಂಗಾಯ್ತು. ಡೆಡ್ ಲಾಕ್ ಸಿಚುವೇಶನ್ ಅಂದ್ರೇನು, 2 ಇದ್ರೆ ಮಾತ್ರ ನಾನು ತಿನ್ನಕ್ಕಾದು. ಎಲ್ಲರೂ ಕೂಡ ಎಡಗಡೆದು ಎತ್ಕೊಂಡಿದ್ದಾರೆ ಅಂತಂದ್ರೆ ಇನ್ನೊಂದು ಸಿಗದೇ ಇಲ್ಲ ಯಾರಿಗೂ ಕೂಡ. ಇವನು ಎಡಗಡೆದು ಎತ್ಕೊಂಡ, ಇವನು ಎಡಗಡೆದು ಎತ್ಕೊಂಡ, ಆದ್ರೆ ಬಲ್ಗಡೆದು ಇವನು ಎತ್ಕೊಂಡಿದ್ದಾನೆ. ಸೊ ಸಿಗ್ತಾನೆ ಇಲ್ಲ ಇವನಿಗೆ. ಸೊ ಅವಾಗ ಏನಾಗುತ್ತೆ, ಡೆಡ್ ಲಾಕ್ ಅಂದ್ರೆ ಏನು ಪ್ರೋಗ್ರೆಸ್ ಆಗದೇ ಇಲ್ಲ. ಎಲ್ಲರೂ ಕೂಡ ಹಂಗ್ರಿಯಾಗಿ ಹಂಗೆ ಕುತ್ಕೋಬೇಕಾಗತ್ತೆ. ಸೊ ಆ ಸಿಚುವೇಶನ್ಸ್ ಬಂದಾಗ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ಬರೀತೀನಿ. ಸೊ ಇದನ್ನ ಸ್ಕ್ರೀನ್ ಶಾಟ್ ತಕೊಳ್ಳಿ. ಸೊ ನಾನು ಅವಾಗಲೇ ಹೇಳಿದೆ,
ಆಲ್ದೋ ದ ಸೊಲ್ಯೂಷನ್ ಗ್ಯಾರಂಟೀಸ್ ನೋ ಟು ಅಡ್ಜಸೆಂಟ್ ಫಿಲಾಸಫರ್ ಇಟ್ ಸೈಮಲ್ಟೇನಿಯಸ್ಲಿ. ನಾನು ಈ ಜಾಗದಲ್ಲಿ ಬರ್ದಿದ್ನಲ್ಲ, ಇಬ್ರು ಸೈಮಲ್ಟೇನಿಯಸ್ ತಿಂತ ಇಲ್ಲ ಅಂತಂದ್ರೆ ಅವಾಯ್ಡ್ ಮಾಡ್ಬೋದು ಅಂತ. ಆದರೆ ಇಟ್ ಕುಡ್ ಸ್ಟಿಲ್ ಕ್ರಿಯೇಟ್ ದ ಡೆಡ್ ಲಾಕ್ ಅಂದ್ರೇನು, ಏನು ಪ್ರೋಗ್ರೆಸ್ ಆಗ್ತಿಲ್ಲ. ಯಾಕೆ, ಏನಾದ್ರೂ ಕೂಡ 5 ಜನಕ್ಕೂ ಒಂದೇ ಸಲ ಹೊಟ್ಟೆ ಹಸ್ಬಿಟ್ಟು ಎಲ್ಲರೂ ಕೂಡ ಒಂದೊಂದನ್ನು ಮಾತ್ರ ಅಲ್ವಾ ತಗೋಬೇಕಾಗಿರೋದು ಅಟ್ ಎ ಟೈಮು. ಎಲ್ಲರೂ ಕೂಡ ಅವ್ರು ಲೆಫ್ಟ್ ಅಲ್ಲಿ ಇರುವಂತ ಚಾಪ್ ಸ್ಟಿಕ್ ಅನ್ನ ತಗೊಂಡ್ಬಿಟ್ರೆ ರೈಟ್ ಅಲ್ಲಿ ತಾಣೋದಕ್ಕೆ ಯಾವ್ದು ಇರಲ್ಲ. ಯಾಕೆ, ಈಗ ನನ್ನ ಲೆಫ್ಟ್ ಅಲ್ಲಿ ಒಂದು ಚಾಪ್ ಸ್ಟಿಕ್ ಇದೆ ಅಂತ ಅನ್ಕೊಳ್ಳಿ, ನನ್ನ ಪಕ್ಕದಲ್ಲಿ ಇನ್ನೊಬ್ಬ ಕೂತಿರ್ತಾನೆ. ಸೊ ಅಲ್ಲೊಂದು ಚಾಪ್ ಸ್ಟಿಕ್ ಇರುತ್ತಲ್ಲ, ಅವನೇನ್ ಮಾಡ್ತಾನೆ, ಆ ಚಾಪ್ ಸ್ಟಿಕ್ ಅನ್ನೇ ಎತ್ಕೊಂಡ್ಬಿಡ್ತಾನೆ. ಸೊ ಎಲ್ಲರೂ ಅವ್ರವ್ರ ಲೆಫ್ಟ್ ಅಲ್ಲಿ ಇರೋದನ್ನ ತಗೊಂಡಾಗ ರೈಟ್ ಅಲ್ಲಿ ತಗೊಳೋದಕ್ಕೆ ಯಾವುದು ಉಳ್ಕೊಳಲ್ಲ. ನೋಡಿ ಅದನ್ನೇ ಬರ್ದಿರೋದು. ಇಫ್ ಆಲ್ 5 ಆರ್ ಹಂಗ್ರಿ ಅಂಡ್ ಪಿಕ್ ಅಪ್ ದ ಲೆಫ್ಟ್ ಚಾಪ್ ಸ್ಟಿಕ್ ವೆನ್ ದೇ ಟ್ರೈ ಟು ಟೇಕ್ ದ ರೈಟ್ ಚಾಪ್ ಸ್ಟಿಕ್ ದೇ ವಿಲ್ ಗೆಟ್ ಡಿಲೈಡ್. ಯಾಕೆ, ಒಬ್ಬ ಅವನು ವಾಪಸ್ ಅಲ್ಲಿ ಇಟ್ಟ ಮೇಲೆ ಮಾತ್ರ ತಗೋಬೇಕು, ಅವ್ನು ಕೊಳ್ಪಟ್ಟಿ ಹಿಡ್ಕೊಂಡು ಕೊಡು ಚಾಪ್ ಸ್ಟಿಕ್ ಅಂತ ಅನ್ನಂಗಿಲ್ಲ, ಸರಿನಾ? ಸುಮ್ಮನೆ ಜಗಳ ಎಲ್ಲ ಆಡಂಗಿಲ್ಲ. ಒಟ್ನಲ್ಲಿ ಅವ್ನು ವಾಪಸ್ ಅಲ್ಲಿ ಇಟ್ಟಾಗ ಮಾತ್ರ ನೀವು ತಗೋಬೇಕು. ಯಾಕಂತಂದ್ರೆ ಒಬ್ರನ್ನೊಬ್ರು ಡಿಸ್ಟರ್ಬ್ ಮಾಡಲ್ಲ, ಮಾತಾಡಲ್ಲ ಅವರು, ಸರಿನಾ? ಅವ್ರು ಸುಮ್ಮನೆ ಕುಂತಿರ್ತಾರೆ, ಥಿಂಕ್ ಮಾಡ್ತಾರೆ, ಇಲ್ಲ ಅಂತಂದ್ರೆ ತಿಂತಾ ಇರ್ತಾರೆ. ಸುಮ್ಮನೆ ಅಲ್ಲಿ ಜಾಗದಲ್ಲಿ ಇಟ್ಟಾಗ ತಕ್ಕೋಬೇಕು, ಇಲ್ಲ ಅಂತಂದ್ರೆ ಅವ್ನ ಕೈಯಲ್ಲಿ ಇಟ್ಕೊಂಡಿದ್ದಾನೆ ಅಂದ್ರೆ ಡಿಸ್ಟರ್ಬ್ ಮಾಡಬಾರ್ದು. ಸೊ ಈಗ ಇದಕ್ಕೆ ಪಾಸಿಬಲ್ ರೆಮಿಡೀಸ್ ಏನು? 3 ರೆಮಿಡೀಸ್ ಬರ್ಬೋದು. ಒಂದು, ಅಲೋ ಅಟ್ಮೋಸ್ಟ್ 5 ಟು ಸಿಟ್ ಸೈಮಲ್ಟೇನಿಯಸ್ಲಿ. ಇಲ್ಲಿ 5 ಜನದ್ರ ಬದಲು 4 ಜನನ ಮಾತ್ರ ಕುತ್ಕೊಳಕ್ ಬಿಡ್ರಿ. 4 ಜನನ್ನ ಮಾತ್ರ ಕುತ್ಕೊಳಕ್ ಬಿಡಬೇಕು ವಿತ್ 5 ಚಾಪ್ ಸ್ಟಿಕ್ಸ್, ಸರಿನಾ? 5 ಚಾಪ್ ಸ್ಟಿಕ್ ಇರ್ಲಿ, ಆದ್ರೆ ನಾವು 4 ಜನನ್ ಮಾತ್ರ ಒಂದ್ ಸಲ ಕುತ್ಕೊಳಕ್ ಬಿಟ್ಟೆ ಅಂತ ಅನ್ಕೊಳ್ಳಿ. ಒಬ್ಬನ್ ತೆಗ್ದಾಕಿದೀನಲ್ವಾ, ಸೊ ಇವಾಗ ಏನು, ಇದ್ರ ಪ್ರಕಾರನೇ ಹೋಗೋಣ ಅಂತ ಅಂದ್ರೆ ಎಲ್ಲರೂ ಕೂಡ ಅವರ ಲೆಫ್ಟ್ ಅಲ್ಲಿ ಇರುವಂತ ಚಾಪ್ ಸ್ಟಿಕ್ ಅನ್ನ ಎತ್ಕೊಂತಾರೆ ಅಂತ. ಸೊ ಇವನೇನ್ ಮಾಡ್ತಾನೆ, ಇವನ್ ಲೆಫ್ಟ್ ಅಲ್ಲಿ ಇರುವಂತ ಚಾಪ್ ಸ್ಟಿಕ್ ಎತ್ಕೊಂತಾನೆ, ಇವನ್ ಲೆಫ್ಟ್ ಅಲ್ಲಿ ಇರೋದು ಎತ್ಕೊಂತಾನೆ, ಇವನ್ ಲೆಫ್ಟ್ ಅಲ್ಲಿ ಇರೋದು ಎತ್ಕೊಂತಾನೆ, ಇವನ್ ಲೆಫ್ಟ್ ಅಲ್ಲಿ ಇರೋದು ಎತ್ಕೊಂತಾನೆ. ಆದ್ರೆ ಇದು ಇನ್ನೂ ಖಾಲಿ ಐತೆ. ಯಾಕೆ, ಇಲ್ಲಿ ಇದ್ದಿದ್ದ ಫಿಲಾಸಫರ್ ಅನ್ನ ತೆಗ್ದಾಕಿದೀವಿ, 4 ಜನನ್ ಮಾತ್ರ ಯೂಸ್ ಮಾಡ್ತಾ ಇರೋದು. ಇವನು ಆಲ್ರೆಡಿ ಲೆಫ್ಟ್ ಅಲ್ಲಿ ಇರುವಂತಹ ಚಾಪ್ ಸ್ಟಿಕ್ ಅನ್ನ ಎತ್ಕೊಂಡಿದ್ದಾನೆ, ರೈಟ್ ಸೈಡ್ ಇನ್ ಖಾಲಿ ಐತೆ ಅಂತಂದ್ರೆ ಅದನ್ನು ಕೂಡ ಎತ್ಕೊಂತಾನೆ. ಸೊ ಇವಾಗ ತಿನ್ಬೋದು. ಅವ್ನು ತಿಂದು ವಾಪಸ್ ಇಡ್ತಾನೆ ಇಲ್ಲಿ, ಅವಾಗ ಏನಾಯ್ತು, ಇವನು ಆಲ್ರೆಡಿ ಲೆಫ್ಟ್ ಇಂದ ಎತ್ಕೊಂಡಿದ್ದಾನೆ, ರೈಟ್ ಸೈಡ್ ಇಂದ ಇವನು ವಾಪಸ್ ತಿಂದಾದ್ಮೇಲೆ ಇಟ್ಟಿದ ತಕ್ಷಣ ಇವನ್ ರೈಟ್ ಇಂದ ತಕ್ಕೊಂತಾನೆ. ಆಮೇಲೆ ಇವನ್ ತಿಂದಾದ್ಮೇಲೆ ವಾಪಸ್ ಇಡ್ತಾನಲ್ವಾ, ಅವಾಗ ಇವನು ಆಲ್ರೆಡಿ ಲೆಫ್ಟ್ ಇಂದ ಎತ್ಕೊಂಡಿದ್ದಾನೆ, ಇವನು ವಾಪಸ್ ಇಟ್ಟಿದ ತಕ್ಷಣ ಇದು ರೈಟ್ ಇಂದ ಸಿಕ್ಬಿಡುತ್ತೆ, ಅವ್ನು ತಿನ್ಬೋದು. ಅದು ಒಂದು ಪಾಸಿಬಿಲಿಟಿ. ಇನ್ನೊಂದು, ಅಲೋ ಎ ಫಿಲಾಸಫರ್ ಟು ಪಿಕ್ ಅಪ್ ಇಸ್ ಚಾಪ್ ಸ್ಟಿಕ್ ಇಫ್ ಬೋತ್ ಆರ್ ಅವೈಲಬಲ್ ಅಂತ ಅಂದ್ರೆ ಅವನು ಥಿಂಕ್ ಮಾಡ್ತಾ ಇದ್ದಾನೆ ಅಂತ ಅನ್ಕೊಳ್ಳಿ. ಅವನು ನೋಡ್ಬೇಕು ಲೆಫ್ಟ್ ಸೈಡ್ ಇಂದು ಅವೈಲಬಲ್ ಇದೆಯಾ, ರೈಟ್ ಸೈಡ್ ಇಂದು ಅವೈಲಬಲ್ ಇದೆಯಾ, ಅವಾಗ ಮಾತ್ರ ಒಂದಾದ್ಮೇಲೆ ಒಂದನ್ನ ತಕ್ಕೋಬೇಕು. ಒಂದ್ ಅಲೋ ಇಲ್ಲ ಅಂತಂದ್ರೂ ಸುಮ್ ಥಿಂಕ್ ಮಾಡ್ಕೊಂತ ಕುತ್ಕೋಬೇಕು, ಆ ತರ. ನೆಕ್ಸ್ಟ್, ಯೂಸ್ ದ ಐಸಿಮೆಟ್ರಿಕ್ ಸೊಲ್ಯೂಷನ್. ಐಸಿಮೆಟ್ರಿಕ್ ಸೊಲ್ಯೂಷನ್ ಅಂದ್ರೆ ಏನು? ಆಡ್ ಫಿಲಾಸಫರ್ ಅಂತಂದ್ರೆ ಮೊದಲನೇವನು, ನೆಕ್ಸ್ಟ್ ಮೂರನೇವನು ಮತ್ತೆ 5ನೇ ಫಿಲಾಸಫರ್ ಏನ್ ಮಾಡ್ಬೇಕು, ಅವರು ಫಸ್ಟ್ ಲೆಫ್ಟ್ ಚಾಪ್ ಸ್ಟಿಕ್ ಅನ್ನ ತಗೋಬೇಕು, ಆಮೇಲೆ ರೈಟ್ ಚಾಪ್ ಸ್ಟಿಕ್ ಅನ್ನ ತಗೋಬೇಕು ಅಂತ ಹೇಳ್ಬೇಕು, ಸರಿನಾ? ಒಂದೊಂದು ಮಾತ್ರ ಅಲ್ಲ ತಗೊಳಕ್ಕೆ ಇರೋದು ಪರ್ಮಿಷನ್ ಅಟ್ ಎ ಟೈಮು. ಸೊ ಫಸ್ಟ್ ಲೆಫ್ಟ್ ಇನ್ ತೊಗೊಳ್ಳಿ, ಆಮೇಲೆ ರೈಟ್ ಇನ್ ತೊಗೊಳ್ಳಿ. ಈಗ ಈ ಒಂದು ಫಿಲಾಸಫರ್ ಏನ್ ಮಾಡ್ಬೇಕು, ಈ ಒಂದು ನಂಬರ್ ಆಫ್ ಫಿಲಾಸಫರ್ಸ್ ಅಂತಂದ್ರೆ 2 ಮತ್ತೆ 4. ಇವ್ರು ಏನ್ ಮಾಡ್ಬೇಕು, ಫಸ್ಟ್ ರೈಟ್ ಸೈಡ್ ಅಲ್ಲಿ ಇರುವಂತ ಚಾಪ್ ಸ್ಟಿಕ್ ಅನ್ನ ತಗೊಂಡು ಆಮೇಲೆ ಲೆಫ್ಟ್ ಸೈಡ್ ಅಲ್ಲಿ ಇರೋದನ್ನ ತಗೊಂತ ಹೋಗ್ಬೇಕು. ಸೊ ಇಷ್ಟು ಸೊಲ್ಯೂಷನ್ ಅನ್ನ ಬರೀರಿ. ನಾನು ಏನೇನ್ ಬೋರ್ಡ್ ಮೇಲೆ ಬರ್ದಿದ್ದೀನಿ 2 ಸ್ಕ್ರೀನ್ ಶಾಟ್, ಅದ್ರನ್ನ ನೀವು ಬರೀರಿ. ಎಕ್ಸಾಮಿನೇಷನ್ ಅಲ್ಲಿ ಫುಲ್ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಇನ್ನ ಉಳಿದಿರುವಂಗೆ ರೀಡರ್ ರೈಟರ್ ಮತ್ತೆ ಪ್ರೊಡ್ಯೂಸರ್ ಕನ್ಸ್ಯೂಮರ್, ಸೊ ಆ ಪ್ರಾಬ್ಲಮ್ ಅನ್ನ ನಾನು ಡಿಸ್ಕಸ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗ್ತವೆ, ಸೊ ನೀವು ನೋಡ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.